ಎಲ್ಲ ನೆಗೆಜ್ಜಿ 100 ರೂಪಾಯಿ ಸಂಧ್ಯಾದಾಗ ಚಾಲೆಂಜ್ ಅಂದ್ರೆ 100 ರೂಪಾಯಿ ಚಾಲೆಂಜ್. 100 ರೂಪಾಯಿ ಚಾಲೆಂಜ್. ಮನೆ ಮುಂದೆ ಆಯ್ತು ನಮ್ಮ ಚಿಕ್ಕಮ್ಮರ ಮನೆ ಮುಂದೆ ಸಂತಿ ಕಾಳುಗಳು ಜೋರ ಎಲ್ಲದಾರ ತನೋ ಮನ ಮನೆಯಲ್ಲಿ ಬಿಸಿಲು ಎಲ್ಲಿ ಅಂತೀರಿ ಎಲ್ಲ ಕಡೆ ಬಿಸಿಲು ಇದ್ರೆ ನಡ್ಕೋತ ಹೋಗ್ತೀನಿ ನೋಡ್ರಿ ಬಸ್ ಕಡೆ ಆಟೋ ನಡ್ಕೊತ ಬನ್ನಿ. ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ನಾನು ಶಿಲ್ಪ. ಸ್ನೇಹಿತರೆ, ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮಿದ್ರಂತ ಅಂದ್ಕೊಂಡಿರ್ತೀನಿ. ನಾವು ಆರಾಮದೀವಿ. ಆರಾಮದೀನಿ ಅಂದರೂ ಸ್ವಲ್ಪ ನೆಗಡಿ ಆಗೈತೆ ರೀ. ಯಾಕಂದ್ರೆ ಸ್ವಲ್ಪ ನೀರು ಚೇಂಜ್ ಆಗಿ ಒಟ್ಟಿನಲ್ಲಿ ವಾತಾವರಣ ಚೇಂಜ್ ಆದ್ರೆ ನಂಗೆ ಬೇರೆ ಊರಿಗೆ ಹೋದ್ರೆ ಒಂದು ಸ್ವಲ್ಪ ಏನಾದರೂ ಈ ಥರ ಆಗೋದು ಕಾಮನ್, ಯಾವ ಊರಿಗೆ ಹೋದ್ರೂ ಅಷ್ಟೆ. ಹಾಗಾಗಿ ಬೆಳಗ್ಗೆಯಿಂದ ಲಾಗ್ ಚಾಲು ಮಾಡಾಕತ್ತೀನಿ. ನಾಷ್ಟ ಮಾಡಾಕತ್ತಿದ್ವಿ. ಇವತ್ತು ದೋಸೆ ಮಾಡಿದ್ರು ಚಿಕ್ಕಮ್ಮ. ಏನದು ಅಕ್ಕಿ ನೆನೆಸಿ ದೋಸೆ ಮಾಡಿ ಅದ್ರ ಜೊತೆಗೆ ಆಲೂಗಡ್ಡೆ ಪಲ್ಯ ಮಾಡಿದರು. ಹಾಗಾಗಿ ನನಗೆ ದೋಸೆ ಹಾಕೊಡೋದಿಲ್ಲ, ನಾನು ನಾಷ್ಟ ಮಾಡಿದ್ರಿ. ನಂಗೆ ಎಲ್ಲ ನಾಷ್ಟ ಆಗೈತೆ ರೀ. ಈಗ ನಾನು ಯಜಮಾನ್ರಿಗೆ ಮತ್ತು ಮಕ್ಕಳಿಗೆಲ್ಲ ದೋಸೆ ಹಾಕ್ಕೊಡ್ತೀನಿ. ಏನಪ್ಪ ಅಂದ್ರೆ ಬರೀ ಇವತ್ತು ಬೆಳಗ್ಗೆಯಿಂದ ಲಾಗ್ ಚಾಲು ಮಾಡಾಕತ್ತೀನಿ. ಏನೇನೆಲ್ಲ ಆಗುತ್ತೆ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಆಮೇಲೆ ನಾವು ಇಲ್ಲಿ ಊರಿಗೆ ಬಂದಿರೋದು ಹೋಳಿ ಹಬ್ಬ ಐತಿ ಮತ್ತು ಮಕ್ಕಳಿಗೂ ಸ್ವಲ್ಪ ವಾತಾವರಣ ಚೇಂಜ್ ಆಗುತ್ತೆ ಅನ್ನೋದು ಒಂದು ಕಾರಣ. ಅದ್ರ ಜೊತೆಗೆ ಇನ್ನೊಂದು ಕಾರಣ ಏನಂದ್ರೆ ಸ್ವಲ್ಪ ಅವೆಲ್ಲ ನಾವು ಬ್ಯಾಂಕಿಂದ ಅಕೌಂಟ್ ಎಲ್ಲ ನಮ್ಗೆ ಅದಕ್ಕಿಂತ ಮುಂಚೆ ಮಾಡಿಸಿದ ಅಕೌಂಟು ನಂದು ಏರೇ ಗೌರ್ಮೆಂಟಿಂದ ಯಾವುದೋ ಐತ್ರಿ, ಬರಾಕತ್ತಲ್ಲ ದುಡ್ಡು, ಯಾವುದೋ ಗೃಹಲಕ್ಷ್ಮಿದು ಇರ್ಬೋದು, ಆಮೇಲೆ ಅದು ರೇಷನ್ ತೊಗೋತೀವಲ್ಲ ಅದು ಬರ್ತಲ್ಲ ದುಡ್ಡು 680 ರೂಪೀಸ್ ಆಯಿತು. ಆಮೇಲೆ ಇದ್ರ ಗ್ಯಾಸಿದ್ದು ಸಬ್ಸಿಡಿ ಪ್ರತಿಯೊಂದು ಗೌರ್ಮೆಂಟಿಂದ ಏನೇ ದುಡ್ಡು ಬಂದರೂ ನನಗೆ ನಂದು ಫಸ್ಟ್ ಅಕೌಂಟಿಗೆ ಬರಾಕತ್ತೈತಿ. ಅದು ಅಲ್ಲೈತಿ ಮೇನ್ ಬ್ರಾಂಚ್, ಅಲ್ಲಿದ್ದಾಗ ತೆಗ್ಸಿರೋದು ಅದು ಮುಂಡ್ರಿಗಿ ಒಳಗೆ ಅಕೌಂಟಿಗೆ. ಹಂಗಾಗಿ ಇಲ್ಲಿ ನಮ್ಗೆ ಅದನ್ನು ಟ್ರಾನ್ಸಾಕ್ಷನ್ ಮಾಡ್ಕೊಳಕ್ಕೆ ಬರೋವಲ್ದು. ಮೊನ್ನೆ 2-3 ಸರಿ ಅಡ್ಡಾಡಿ ವಾಪಸ್ ಬಂದೀವಿ. ಮೇನ್ ಬ್ರಾಂಚಲ್ಲೈತಿ, ಅಲ್ಲೇ ತಕ್ಷಣಕ್ಕೆ ಬರುತ್ತೆ, ನೀವು ಇಲ್ಲಿ ಬರೋಂಗಿಲ್ಲ, ಇಲ್ಲ ಟ್ರಾನ್ಸ್ಫರ್ ತೊಗೊಂಡು ಬರ್ರಿ ಅಂತ ಹೇಳಕತ್ತಿದ್ರು. ಹಾಗಾಗಿ ಅದನ್ನು ಒಂದು ಸರಿನೂ ದುಡ್ಡು ಇದ್ರದ್ದು ನಾವು ಎದಕ್ಕೂ ತಗೊಳಕ್ಕಾಗಿಲ್ಲ, ಖರ್ಚಿಗೆ ಯೂಸ್ ಮಾಡ್ಕೊಳಕ್ಕೆ ಆಗೋಲ್ದು. ಈಗ ನೆಕ್ಸ್ಟ್ ಅಡ್ಮಿಷನ್ ಅವೆಲ್ಲ ಬರಾಕತ್ತಿದ್ವಲ್ರಿ, ಹಾಗಾಗಿ ಅದ ಕೆಲಸ ಮಾಡ್ಕೊಂಬರೋಣ ಅಂತೇಳಿ. ಅದು ಸುಮಾರು ವರ್ಷಗಳಿಂದ ಅಕೌಂಟ್ ಹಂಗೈತೆ, ಅದು ಸನೇಕನ ಹೋಗಿಲ್ಲ ನಾನು. ಇದು ಯಾವಾಗ ಚಾಲು ಆಗೈತೆ ಇದ್ರದ್ದು ದುಡ್ಡು ಎಲ್ಲ ಹಂಗೈತಿ. ಹಾಗಾಗಿ ಅಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಂಬರೋಣ ಅಂತ ಅಂದ್ಕೊಂಡು ಅದು ಒಂದು ಆಗುತ್ತೆ ಕೆಲಸ, ಹೋಗೋಣ ಅಂತೇಳಿ ನಾವು ಹೋಗಿದ್ದು. ಮತ್ತು ಪದೇ ಅಂತ ಅಡ್ಡಾಡಲ್ಲ ಎಲ್ರಿ, ಮಗ್ಳ ಊರಲ್ಲ. ಹಾಗಾಗಿ ಮತ್ತು ಇವ್ನ ಸ್ಕೂಲ್ ಹಾಲಿಡೇ ಇತ್ತು, ಜೊತೆಗೆ ಇವರು ಅಂಗಡಿ ಬಂದ್ ಮಾಡಿದ್ರು. ಇಂಥದ್ದಿದ್ದಾಗ ಮಾತ್ರ ನಾನು ಮನೆ ಬಿಟ್ಟು ಹೋಗೋದು ಎಲ್ಲಿಗಾದರೂ. ನೀವು ಇಷ್ಟು ಲಾಗ್ಸ್ ಎಲ್ಲ ನೋಡ್ತೀರ. ಒಂದು ಸರಿನ ಅವ್ನಿಗೆ ಸ್ಕೂಲ್ ಆಬ್ಸೆಂಟ್ ಮಾಡಿ ಎಲ್ಲಿಗೂ ಹೋಗಿದ್ದು ಸೀನೇ ಇಲ್ಲ. ನಾನು ಹೋಗೋದು ಇಲ್ಲ ಅವ್ನ ಸ್ಕೂಲು ಇದನ್ನು ರಜೆ ಮಾಡಿಸಿ. ಅನಿವಾರ್ಯ ಇದ್ದಾಗ ಮಾತ್ರ ಒಂದಿನ ಸ್ಕೂಲ್ ರಜೆ ಮಾಡಿಸ್ಬೇಕಂದ್ರೆ ಭಾಳ ನಾನು. ಹಾಗಾಗಿ ಅದನ್ನು ಮಾಡ್ಕೊಂಬರೋಣ ಅಂತೇಳಿ ಪ್ಲ್ಯಾನ್ ಮಾಡಿದ್ವಿ. ರಾತ್ರಿ ಎಲ್ಲ ಮಾತಾಡಿದ್ವಿ, ಬೆಳಗ್ಗೆ ಹೋಗೋಣ ಅಂತೇಳಿ ಚಿಕ್ಕಮ್ಮಗೆ ಹೇಳಿದ್ವಿ. ನಾಳೆ ಬೆಳಗ್ಗೆ ಮುಂಡ್ರಿಗೆ ಹೋಗ್ತೀವಿ, ಸ್ವಲ್ಪ ಕೆಲಸ ಐತಿ ಬ್ಯಾಂಕಿಂದ ಅಂತೇಳಿ. ಆಯ್ತು ಹೋಗ್ರಿ, ಬೆಳಗ್ಗೆ ಬೇಗ ನಾಷ್ಟ ಮಾಡಿ ಕೊಡ್ತೀನಿ, ತಿನ್ಕೊಂಡು ಹೋರಿ ಅಂತೇಳಿ ಅಂದಿದ್ಲು. ಆದರೆ ಮುಂಜಾನೆ ಏನಾಯ್ತಂದ್ರೆ ಬೆಳಗ್ಗೆ ಕೆಲಸ ಎಲ್ಲ ಇಷ್ಟೆಲ್ಲ ಮುಗಿಸ್ಕೊಂಡು ಮಾಡತ್ಲಿಗೆ ಟೈಮ್ ಆಗಿಬಿಡ್ತು. ನಾವು ಎಂಥ ಮನೆ ಬಿಡ್ತೀವಿ ಅಂದ್ರೆ 11 ಗಂಟೆ ಅಂತ ಹೊಂಡೋದೇ ಇಲ್ಲರಿ ನಾನು. ಹಂಗೆ ಬೈತಿರ್ತಾರೆ. ಈ ಬಿಸಿಲು ಒಂದಲ್ಲ, ಎಷ್ಟೊತ್ತಿದ್ರು ಬೇಗ ಬರೋಣ ಅಂತೇಳಿ ಇವರು. ಅವು ನನಗೆ ಏನಂದ್ರೆ ಮನನ ಫಸ್ಟ್ ಟೈಮ್ ನಾನು ಇಲ್ಲೇ ಮನೆ ಬಿಟ್ಟು ಹೋಗ್ಬೇಕಂತ ಯೋಚನೆ ಮಾಡಿದ್ದು. ಈಗ ನೋಡ್ರಿ ನಾನು ರೆಡಿ ಆದ್ವಿ. ಅವ್ರನ್ನ ಬಿಟ್ಟು ಹೋಗೋಕೆ ಯಾಕಂದ್ರೆ ನಿನ್ನಿಲ್ಲಾಗನೇ ನೋಡ್ರಿ ನೀವು, ನಿನ್ನೆ ಕರ್ಕೊಂಡು ಹೋಗಿದ್ವಿ ಮುಂಡ್ರಿಗಾಗ. ಅಷ್ಟು ಬಿಸಿಲಾಗ ನಮ್ಮಿಂದ ಬರ್ತಾನೆ ಇರ್ತಾರೆ, ಗಣ ತಿರ್ಗೋದು. ಹುಡ್ರು ಮಕ್ಕಳನ್ನ ಯಾಕೆ ಹತ್ತು ಇರ್ತನ್ರಿ, ಬಿಸಿಲು ಆ ಪರಿ ಸ್ಟ್ರಾಂಗ್ ಇರುತ್ತೆ. ಹಾಗಾಗಿ ಖಾಲಿ ಪಿಲ್ಲಿ ಅವ್ರಿಗೇನು ಕೆಲಸ ಇಲ್ಲನೇ ಯಾಕೆ ಬಿಸಿಲಾಗ ಅಡ್ಡಾಡ್ಸೋದು ಮಕ್ಕಳನ್ನ, ಮನೆಗಿದ್ರೆ ಆರಾಮಾಗಿ ಆಟ ಆಡ್ಕೊಂಡು ಇರ್ತಾರ ಅಂಥೇಳಿ ಆ ಥರ ಯೋಚನೆ ಮಾಡಿ ಅವ್ರನ್ನ ಬಿಡಾಕ ಮನ್ಸು ಮಾಡೇನಿ, ಗಟ್ಟದೇನ ಮಾಡೀನಿ. ಎಲ್ಲೂ ಬಿಟ್ಟೋಗಿಲ್ಲ ನಾ ಅವ್ರನ್ನ. ಫಸ್ಟ್ ಟೈಮ್ ಇದು ಅಲ್ಲೇ ಚಿಕ್ಕಮ್ಮನೂರಾಗ ಬಿಟ್ಟು ಮುಂಡ್ರಿಗೆ ಹೋಗ್ಬೇಕಂತೇಳಿ ನಿರ್ಧಾರ ಮಾಡಿ ಅವ್ರಿಗೆ ಸಂಭಾಳ್ಸಕತ್ತೀನಿ. ಮನ್ವಿತೇನೋ ಹ್ಞೂ ಅಂದ. ಅದ್ರ ತನ್ನೂ ಒಪ್ಸೋದು ಭಾಳ ಕಷ್ಟ ಆಯ್ತು, ಯಾಕಂತನೂ ಒಂದು ಕ್ಷಣನೂ ಬಿಟ್ಟಿರೋದಿಲ್ಲ. ಇದವ್ರು ಯಾವ್ದು ಹೇಳ್ತಿಯಲ್ಲ, ಮನ್ವಿತಿಗೆ 6 ವರ್ಷ ಕಂಪ್ಲೀಟ್ ಆಗ್ಬಂತ ಈಗ ಏಪ್ರಿಲಿಗೆ. ಇಷ್ಟು ದಿನದಾಗ ಬಿಟ್ಟಿಲ್ಲ ನಾನು. ತನುಗ ಡೆಲಿವರಿ ಮನೆ ಲೆಟ್ಸ್ ಗೋ ಬಾಳೆಂದರೆ ಹೋಗುನು ಒಂದೇ ಬಿಟ್ಟಿವಲ್ಲ, ಮತ್ತೆ ಇದೊಂದೇ ಐತಿ. ಹೆಂಗೆ ನೋಡ್ತಾಳೆ ನಿಮ್ಮ ಮನೆ ನೋಡ್ರಿ. ಜಸ್ಟ್ 1 ತಾಸು ಮಕ್ಕಳು ಬಿಟ್ಟಿರಾಕ 1-1.5 ತಾಸು ಆಗ್ಬೋದು. ಭಾಳ ಅಂದ್ರೆ ಹೋಗಿ 1/2 ತಾಸು, ಬರೋಕೆ 1/2 ತಾಸು, 1/2 ತಾಸು ಕೆಲಸ ಐತ್ರಿ. ಇಲ್ಲಿಗೆ ಬಂದು ಇಲ್ಲಿ ಬೇಕ್ರಾಗ ಮತ್ತು ಅವ್ರಿಗೆ ಏನೇನು ತೊಗೊಂಡು ಹೋಗಿ ಕೊಟ್ಟು ಮತ್ತು ಏನೇನು ಮಾಡಿ ಬಂದಾನ ಹೋಗಿ ಅಷ್ಟಿದೆ ನೋಡ್ರಿ. ಮಕ್ಕಳ ಮೇಲೆ ಬಿಟ್ಟು ಬರೋಕೆ ಲೋಭ. ಈ ವಿಷಯ ಒಂದು ಸಲ ಸಿಟ್ಟು ಬರ್ತೈತೆ, ಒಂದು ಸಲ ಹೆಮ್ಮೆನ ಆಕೈತಿ.
ಮುಗೀತಾ ಏನು ಪಾಪಿ ಕೊಟ್ಟು ಬಂದೆ ಅವ್ರಿಗೆ ಏನಂದ್ರೆ ಶಿಲ್ಪ ಅವ್ರ ಹೂವು ತೊಗೊಂಡ್ರಿ ಮೇಡಮ್ ಅವ್ರ ಕೆಂಪ ತೊಗೊಬೇಕಿಲ್ಲ ಮಲ್ಲಿಗೆ ಹೂವ ಮುಡಿದಾಳ ಕಲ್ಲನ ಗೆಜ್ಜಿ ಮತ್ತೆ ಲೆಟ್ಸ್ಕೋ ಬಾಳೆನೇ ಉದ್ದಿಲ್ಲಲ್ಲ ಏನು ಮಾಡೋದು ಓ ಆಲ್ ರೈಟ್ ನೋಡ್ರಿ ನಾವು ಮುಂಡ್ರಿಗೆ ಠಿಂಕ್ ಅಂತ ಹಿಂಗೆ ಸಾಟ್ಕೊಂಡು ಹೊಂಟಿವಿ ಮುಂಡ್ರಿಗೆ ಬಸ್ ಸ್ಟ್ಯಾಂಡ್ ನೋಡ್ರಿ ಕೋಡಟ್ಟಿ ಬೆಳಟ್ಟಿ ಬಾಗೇವಾಡಿ ಬೇಣಾಳ ಆಮಿಗಿ ಕರೆಗತ್ತೆ ಎಲ್ಲ ಲೆಟ್ಸ್ಕೋ ಈಗ ನೋಡ್ರಿ ಇಲ್ಲಿಂದ ನಾವು 1 ಕಿಲೋಮೀಟ್ರ್ ನಡ್ಕೊಂತ ಹೋಗಿ ಬಿಸ್ಲಾಗ ನಡ್ಕೊತ ಹೋಗೋಣ ನಾ ಅಂತೀನಿ ಬೇಡ ಮತ್ತೆ ನಮ್ದು ಏನಂತಾರೆ ಮೇಕಪ್ ಹಾಳಾಗ್ತದೆ ಮೇಕಪ್ ಹಾಳಾಗುತ್ತಂಡ ಮೇಕಪ್ ಏನು ಆಗೋದಿಲ್ಲ ನೀನು ನಮ್ಮ ಮಾಡೋದಲ್ಲ ನೀವೇ ಸ್ಟ್ರಾಂಗ್ ಅದಿರ ಅಂತೇಳಿ ಬೆಟ್ಟಕ್ಕೆ ಕರ್ಕೊಂಡು ಹೋಗಿ ನನ್ನ ಕಾಲು ಎಳಿತಾರೆ ಇವರು ಹಾಂ ದಿನ ನಡ್ಕೊಂಡವ್ರೆ ನಾ ಹಿಂಗೆಲ್ಲ ಯಾವಾಗ ಒಂದ್ಸಲ ಆತಿರಲ್ಲ ಬ್ಯಾನಿನ ಹಾಕೋ ಕಾಲ ಸರಿಯಾಗಿ ಮಾಡ್ಯಾನ ಇಲ್ಲೇ ಹಾಂ ಆಟೋ ಬಂತು ಆಟೋ ಸ್ಟ್ಯಾಂಡ್ ಹತ್ಕೊಂಡು ಹೋಗೋಣ ಬರ್ರಿ ಡಿ ಸಿ ಆಫೀಸ್ಗೆ ಏನಪ್ಪ ಅಂದರೆ ಕೆಲಸ ಸ್ನೇಹಿತರೆ ಮುಂದೆ ಬರೋ ದಿನಗಳ ಗೊತ್ತಾಗುತ್ತೆ ನಾವು ಯಾಕೆ ಅಡ್ಡಾಡಕತ್ತೀವಿ ಮುಂದಿಗೆ ಅಂತೇಳಿ ಯಾರು ಕೇಳಿ ಏನು ಗೊತ್ತ್ರಿ ಯಜಮಾನ್ರಿಗೆ ಗದಗ ಬಾಗಿಲು ಕೂಡ ಗೊತ್ತೈತಿ ಬಡ ಅಡ್ಡಾಡ್ಬಿಡ್ತಾರೆ ಮುಂಡ್ರಿಗೆ ಅಷ್ಟು ಗೊತ್ತಿಲ್ಲ ಮತ್ತೆ ರೌಂಡ್ ಹಾಕಿ ಎಲ್ಲಿ ಇದು ಒಂದು ರೌಂಡ್ ಬಂದೀವ್ರಿ ಈಗಾಗಲೇ ಮತ್ತೊಂದು ರೌಂಡ್ ಅಂದ ಬಸ್ ಸ್ಟ್ಯಾಂಡ್ ರೌಂಡ್ ಆಗತ್ತಾರ ಯಾಕ್ರಿ ಗೊತ್ತಾಗ್ತಿಲ್ಲಲ್ಲ ಭಾಳ ಗಿಜಿ ಐತಲ್ಲ ಹಾಂ ಗಿಜಿಗಿರಿ ಪ್ರಶ್ನೆ ಅಲ್ಲ ನಿಮ್ಗೆ ಕಡಿಮೆ ಅಲ್ಲ ಮುಂಡ್ರಿಗೆ ವಹಿವಾಟ ಬಂದಿದ್ದು ಅದಕ್ಕೆ ನಮಗಿನ ಅಷ್ಟೇ ಗೊತ್ತೈತಿ ನಾವು ಹುಟ್ಟಿದ ತಾಲೂಕಿದೆ ನಿಮಗೆ ರಗಡ್ ಗೊತ್ತೈತೆ ನಿಮ್ಗೆ ಯಾವ್ದು ಗೊತ್ತಿಲ್ಲ ಹೇಳ್ರಿ ಗೊತ್ತಿತ್ತು ನಂಗೆ ಗೊತ್ತಿಲ್ಲ ನಾನು ಭಾಳ ಅಡ್ಡಾಡಿ ಎಷ್ಟು ಸಲ ಟಿವಾಗ ಹೋಗಿ ಬಂದಾರಲ್ಲ ನೀವು ನೋಡ್ರಿ ಮುಂಡ್ರಿಗೆ ನಾವು ನಾಷ್ಟ ಮಾಡತ್ತೀವಿ ಈಕಿ ಬೆಳಗ್ಗೆ ಟ್ಯಾಬ್ಲೆಟ್ ತೊಗೊಂಡ್ರಿ ನೆಗಡಿ ನಾಷ್ಟ ಸರಿಯಾಗಿ ಮಾಡಿರಲಿಲ್ಲ ದೋಸೆನ ಹಾಗಾಗಿ ನಾಷ್ಟ ಮಾಡ್ಕೊಂಡು ಹೋಗ್ರತ್ತೇಳಿ ನಾಷ್ಟ ಮಾಡ್ಕೊಂಡು ಹತ್ಬೇಕ್ರಿ ಈಗ ಬಸ್ ತನ್ನ ಫೋನ್ ಹಚ್ಚಿದ್ರು ಬೇಗ ಬರ್ರಿ ನೀವು ನಾವು ಸಂತೆ ಮಾಡಕತ್ತೀವಿ ಅಂತ ಬೇಗ ನಾಷ್ಟ ಮಾಡಿ ಹೋಗಿ ನಡಿ ಒಂದು ಹೇಗಿದೆ ಟೇಸ್ಟ್ ಚಲೋ ಐತಿ ಚಟ್ನಿ ಚಲೋ ಐತಿ ಇಡ್ಲಿ ಚಲೋ ಇಲ್ಲ ಯಾಕೆ ಅಗ್ರೆಸನ್ ಬಿಟ್ಟಾಡ್ರಿ ನನಂತೆ ಇಡ್ಲಿ ದಿನ ಆತಾಳು ಸ್ವಲ್ಪ ಪೇಷಂಟಿಗೆ ಅಲ್ರಿ ಸರಿಗೆ ನೋಡಿ ಯಾಕೆ ಚಿಂತೆ ಹಿಡ್ದೇನು ಬಾಗಿಲು ಮೇಲೆ ತವ್ರ ಮನೆಗೆ ಹೋಗಿಲ್ಲ ಅಂತ ಚಿಂತೆ ಹಿಡ್ದೇನು ಇಲ್ಲೇ ಪ್ರತಿ ಸಲ ಬಂದೋಗು ಇಲ್ಲಿ ಬರತ್ತೀವಿ ಮುಂಡ್ರಿಗೆ ಯಾವುದು ಕೊಪ್ಪ ಕ್ರಾಸ್ ಹತ್ರ ಇದ್ರು ಹೋಟೆಲ್ ಇದು ಚಲೋ ಇರ್ತೈತೆ ಇಡ್ಲಿ ಪಲಾವ್ ಮಿರ್ಚಿ ವೆಜ್ ಚಲೋ ಮಾಡಿರ್ತಾರು ಬಂದಾಗ ಮಿರ್ಚಿ ಕೊಡ್ತೀರಿ ಭಾರಿ ಚಲೋ ಇರ್ತೈತೆ ವಾರ ಮೇಲೆ ನಡಿ ಹೋಗೋಣ ಮನೆ ಫೋನ್ ಮಾಡಿದ್ದೀರಿ ಎಲ್ಲದಿರಿ ಇಲ್ಲಿ ಸಂಜೆ ಚಲೋ ಬರ್ರಿ ನೋಡು ಅಂತೇಳಿ ಹೋಗುಮ್ಮ ಪೈಲೆಟ್ಸ್ ಓಡ್ಕೋತ ಬಾ ನಾವು ಹಾಕಿರೋ ಮುಂದೆ ಬಿಸಿಲು ಎಲ್ಲಿ ಅಂತೀರಿ ಎಲ್ಲ ಕಡೆ ಬಿಸಿಲು ಇದ್ರಿ ನಡ್ಕೋತ ಹೋಗ್ತೀವಿ ನೋಡ್ರಿ ಬಸ್ ಕಡೆ ಆಟೋ ನಡ್ಕೊತ ಬನ್ನಿ ಆಟೋ ಸ್ಪೆಷಲ್ ಇದ್ದಿದ್ದು ಬಿಸಿಲಾಗ ಒಂದು ಆಟೋ ಹುಡ್ಕೊಂಡು ಮಾಡ್ತೀವಿ ನೋಡ್ರಿ ಬಸ್ ಸ್ಟ್ಯಾಂಡ್ ಕಡೆಗೆ ಮೊದಲೆಲ್ಲ ರೊಕ್ಕ ಕೊಟ್ಟು ಆಟೋ ಸಿಗ್ತಿದ್ದಿಲ್ಲ ರೀ ಸಿಗತ್ತವ ಟಮ್ ಬಿಡಾಕ್ತಾರೆ ರೀ ಒಬ್ರಿಗೆ 20 ಹೌದಾ ನಿರ್ಮಾಣ ಹೇಳ್ಬೇಕಾಗ್ತದೆ ಕಷ್ಟ ಬಸ್ ಸ್ಟ್ಯಾಂಡ್ ಅದೇ ದಸರಾ ಬಸ್ ಸ್ಟ್ಯಾಂಡ್ ಮಾರ್ಕೆಟ್ ಹೋಗ್ತದೆ ಇಲ್ಲಿ ಆಲ್ಮೋಸ್ಟ್ ಎಲ್ಲ ಓನ್ ವೆಹಿಕಲ್ ಮಾಡಿರ್ತಾವೆ ಅಂತ ಈಗ ನಮ್ಮಂತ ಕಷ್ಟ ಆಗ್ತದೆ ನಾವು ಆಗಲ್ಲ ಹೋಗುತ್ತೆ ಯಾರೂ ಇರಲಿಲ್ಲ ಈಗ ಫುಲ್ಲು ಗದ್ದಲ ಬಸ್ ಸ್ಟ್ಯಾಂಡ್ ನಾವೆಲ್ಲ 11 ಆಗಿತ್ತಲ್ಲ ಬಂದಾಗ ಯಾರೂ ಇರಲಿಲ್ಲ ಈಗ ನೋಡಿ ಜನ ಈಗ ಸ್ವಲ್ಪ ಜನ ಕಾಣಿಸತ್ತಾರೆ ಸ್ವಲ್ಪ ಅಲ್ಲಿ ಬೇಷ ಕಾಣಿಸ್ತಾರು ನಮ್ಮ ಮೇಡಮ್ ಮರಿನೂ ಹೊಂಟೀನಿ ನಾನು ಸಿಕ್ತ ಸೀಟ ಬರೋಣ ಬಸ್ ನಿಂತಿತ್ರಿ ಗಟ್ಟಿ ಹಿಡ್ಕೊಂಡ್ರೆ ಮುಂದೆ ಕುಂತಿ ಇದೇನು ಬೆಂಗಳೂರು ಬಸ್ ಹಂಗೆ ಜೋರು ಬಿಡಂಗಿಲ್ಲ ಆರಾಮ್ಸೆ ಹೋಗ್ತೈತಿ 30 40 ಅಷ್ಟು ಕಲ್ತ್ರೆ ನೀವು ಎಷ್ಟು ಭಾಗ ಕೇಳಬೇಕು ಯಾಕಂದ್ರೆ ರೂಟ್ ಗೊತ್ತಿರಂಗಿಲ್ಲ ನಮಗೆ ಕೆಲವೊಂದು ಹೌದಾ ಸ್ನೇಹಿತರೆ ಈಗ ನೋಡ್ರಿ
ಬಾಗೇವಾಡಿ ಬಂದು ಇಳಿದ್ವಿ. ಮನ್ವಿತ ತಾನು ಸೇರಿ ಒಂದು 10 ಸಲ ಅಂತೂ ಫೋನ್ ಮಾಡ್ಯಾರ, ಮಮ್ಮಿ ಸಂತಿ ಹೆಚ್ಚಾರ ಬಾ, ಮಮ್ಮಿ ನಮ್ಮ ಮನೆ ಮುಂದೆ ಸಂತಿ ಹೆಚ್ಚಾರ ಬಾ ಅಂತೇಳಿ. ಇವತ್ತು ಬುಧವಾರ ಇಲ್ಲ ಅಂತ ಮಕ್ಕೊಂಡಿಲ್ಲ ಅಂತ, ನೇತ್ರ ಈಗ ಊಟ ಮಾಡಿಸಿಲ್ಲ ಅಂತ ಕಾಯ್ತಾರ ಅವ್ರು ಸಂತಿ ನೋಡಕ್ಕೆ ನಮಗೆ. ಮಮ್ಮಿ ಹಚ್ಚಾರ ಬಾ, ಮಮ್ಮಿ ಹಚ್ಚಾರ ಬಾ ಅಂತೇಳಿ ನೋಡ್ರಿ. ಸ್ಟಾರ್ಟ್ ಈಗ ಹಚ್ಚಾಕತ್ತಾರ. ಬಂದು ಅಲ್ಲೊಂದಿಲ್ಲ ಅಂಗಡಿ ನೋಡ್ರಿ, ಇಲ್ಲಿ ಚಪ್ಪಲ್ ಅಂಗಡಿ ತೊಗೊಳ ಜಾತ್ರೆ ಇರ್ವಿ. ಸಂಜೆ ಮೇಲೆ ಇದಾಗತ್ತೆ, ಗದ್ಲಾಗತ್ತೆ ನೋಡ್ರಿ. ಚಪ್ಪಲ್ ಅಂಗಡಿ, ಬಟ್ಟೆ ಅಂಗಡಿ, ಬಜ್ಜಿ, ಮಿರ್ಚಿ ಬಜ್ಜಿ. ನೋಡ್ರಿ ತರಕಾರಿ ಅಂಗಡಿ ಏನು ಅಲ್ಲೊಂದು ಇಲ್ಲೊಂದು ಬಂದವು. ಬರಾಕತ್ತಾರು ಕಾಳುಗಳು ಚುಮರಿ ಡಾಣಿ ಬಂತ್ರಿ. ನಮ್ಮ ಮನೆ ನೋಡ್ರಿ, ನಮ್ಮ ಮನೆ ಮುಂದೆ ಐತೆ, ನಮ್ಮ ಚಿಕ್ಕಮ್ಮರ ಮನೆ ಮುಂದೆ ಸಂತಿ ಕಾಳುಗಳು ಜೋರ್ ಎಲ್ಲದಾರ ತನ್ನ ಮನ ಇದ ನಮ್ಮ ಮನೆ. ಸೊಪ್ಪು ಹಾಂ ಬನ್ನಿ ಚಿಕ್ಕಮ್ಮ. ಹಾಂ ಹೋಗಿದ್ದು ಆತು, ಬ್ಯಾಂಕಿಂಗ್ ಕೆಲಸ ಆತು. ಆ ಕಡೆ ಇರ್ಬೇಕು, ನೇತ್ರ ಅಂತ ಅಲ್ಲಿದ್ರು ಅವ್ರು, ಅಲ್ಲಿದಾರ ನಡಿ ತನಗೊಂದು ತಲಗೊಂಬರ್ರಿ. ಹಾಂ ಎಲ್ಲೋಗ್ಯಾನ ಅವನು? ಕೆಂಪೆಲ್ಲೈತಿ ಯಾತೇನು ಮಕ್ಕೋಬೇಕು ಇಲ್ಲದ ನೋಡು. ಹಾಂ ಒಂದು 10 ಸಲ ಫೋನ್ ಹಚ್ಚಾರ ನೋಡ್ಬೇ, ಸಂತಿ ಹಚ್ಚಾರ ಬಾ, ನಮ್ಮ ಮನೆ ಮುಂದೆ ಸಂತಿ ಹಚ್ಚಾರ ಬಾ ನೋಡು. ಮುಂಜಾನೆ ಹೋಗುವಾಗ ಅದನ್ನ ಹೇಳೇ ಖುಷಿಯಾಗಿದ್ರು ಅವರು. ಇಲ್ಲೇ ಹಚ್ತಾರಕಂತ ಸಂತಿ ಹಚ್ತಾರಂತ ಇವತ್ತು ಅಜ್ಜಿ ಹೇಳ್ಯಾವಡ ಅಂತೇಳಿ, ಅದಕ್ಕೆ ಅದಾರ ಅವ್ರು ಇವತ್ತಿನ ನೋಡ್ಬೇಕಂತೇಳಿ. ಫಸ್ಟ್ ನೋಡ್ಬಿ ಅವ್ರು ನಾನು ಬಿಟ್ಟಿದ್ದು ಹೋಗಿದ್ದು, ನಾನು ಕಾಲು ಕಿತ್ತಿದ್ದು ಫಸ್ಟ್. ಬದ್ನಿಕಾಯಿ ಚಿಕ್ಕಮ್ಮರ್ಗೆ ನೀವು ನೋಡ್ರಿ ಹೆಂಗೈತಿ ಸಂತಿ ನಮ್ಮ ಮನೆ ಮುಂದೆ ಬಾರಿ ಐತಿ ನೋಡ್ರಿ. ಹಾಂ ಸಂಜೆವರೆಗೆ ಹಬ್ಬ ಮತ್ತು ಬಿಸಿಲು ಕಡಿಮೆ ಏನು ಬರೋದು, ಈಗ ಸಂಜೆ ಮೇಲೆ ಬರ್ತಾರೆ. ಹಾಂ ಹಾಂ ಹೌದಾ, 7 ಗಂಟೆಗೆ ಮುಗಿತೈತಿ ಕಂದ. ಇಲ್ಲಿ ನೋಡ್ರಿ ಸ್ನೇಹಿತರೆ, ಮನ್ವಿತನ ಕೆಲಸ ನೋಡ್ರಿ. ಅವ್ರಿಗೆ ಚಿಕನ್ ಹೇಳಿದೆಲ್ಲ ಅವ್ರು ಬಂದಾಗಿಂದ ಅದನ್ನ ಮಾಡಕತ್ತಾರ ನೋಡುವ ನಿನ್ನ ಮಗ ಅಂತೇಳಿ. ಅವ್ರು ಬರೀ ಅವ್ರಿಗೆ ತರಕಾರಿ ನೀವು ನೋಡ್ತಿರ್ಬೋದು, ಈ ಕಡೆಯಿಂದ ಟ್ರೈದನ್ನು ಇಷ್ಟು ತೆಗೆದು ಹೋಗಿ ಅವ್ರಿಗೆ ತೂಕ ಮಾಡಕ್ಕೆ ಕೊಡೋದು, ಅದು ಮಾಡೋದು. ಅದು ಅವ್ರ ಹುಡುಗ, ಅದು ಇವನೊಬ್ಬ ಸೇರೇನ ಅದ್ರ ಜೊತೆಗೆ. ಅವ್ನಿಗೆ ಇದೆಲ್ಲ ಹೊಸದಲ್ರಿ, ಇಷ್ಟು ಹತ್ತಿರದಿಂದ ನೋಡಿದ್ದು. ಅಲ್ಲೇ ಎಲ್ಲ ಮಾರ್ಕೆಟಿಗೆ ಕರ್ಕೊಂಡು ಹೋಗಿರ್ತೀವಲ್ಲ, ಅಲ್ಲೇ ಬೇರೆ ರೀ. ಇಲ್ಲಿ ನಮ್ಮ ಅಜ್ಜಿ ಮನೆ ಮುಂದೆ ಹಚ್ಚಾರ ಅನ್ನೋದು ಅವ್ನಿಗೆ ಅದೊಂದು ಖುಷಿನ ಬೇರೆ ಐತೆ, ಎಕ್ಸೈಟ್ಮೆಂಟು. ಹಾಗಾಗಿ ಅವ್ರಿಗೆ ಸಹಾಯ ಮಾಡಕತ್ತೈತೆ. ಅವ್ರಿಗೆ ಇಷ್ಟು ಒಬ್ಬರು ಒಂದು ಸಣ್ಣ ಮಗು ಇಷ್ಟು ಸಹಾಯ ಮಾಡ್ತಾನೆ, ಅವ್ರಿಗೆ ಎಷ್ಟೋ ಆಸರೆ ಆಗತ್ತೆ ಅದು ತೂಕ ಮಾಡಿಕೊಡುವಾಗ. ನೋಡ್ರಿ ಏನು ಮಾಡಾಕತ್ತೆ, ನಾನು ನೋಡ್ದೆ ಎಷ್ಟೊತ್ತು ಮಾಡ್ತಾನೆ ನೋಡೋಣ ಅಂತೇಳಿ ಅಲ್ಲೇ ನಿಂತು ಬರೋವಲ್ಲ ಬಿಸ್ಲಾಗ. ನೋಡ್ರಿ ಅಲ್ಲಿ ಹೆಂಗೈತೆ ಬಿಸಿಲು, ಇನ್ನೂ 4 ಗಂಟೆ ಆಗಿತ್ತು. ಇಂಥದ್ದು ಮಾಡೋಕ್ಕೆ ಭಾಳ ಜಾಣ ಅದಾನ. ಹಂಗಾಗಿ ಅವ್ರ ಪಪ್ಪನ ಅಂಗಡಿಗೆ ಹೋದ್ರೂ ಅಷ್ಟು ಸಹಾಯ ಮಾಡ್ತಾನೆ ರೀ. ಅವ್ನಿಗೆ ಹೆಲ್ಪಿಂಗ್ ನೇಚರ್ ಅನ್ನೋದು ಅವ್ನ ಬ್ಲಡ್ನಾಗ ಐತಿ. ಅವ್ರು ಯಾರೇ ಇರಲಿ, ದೊಡ್ಡವ್ರು ಇರಲಿ, ಸಣ್ಣವ್ರು ಇರಲಿ, ಅವ್ರು ಕರೀದೇ ಇರಲಿ, ಒಟ್ಟಿನಲ್ಲಿ ಹೋಗಿ ಅವ್ರಿಗೆ ಸಹಾಯ ಮಾಡೋದು, ಅದು ಏನೋ ಗೊತ್ತಿಲ್ಲ ಒಂದು ಹುಟ್ಟುಗುಣನ. ಹಂಗಾಗಿ ಅವ್ರ ಪಪ್ಪಗೆ ಮಾಡದೇ ಇರ್ತಾನೇನು ರೀ ಅವ್ನು, ಅದಕ್ಕೆ ಹೋಗೋದು ಅಲ್ಲಿನೂ ಸಹಾಯ ಮಾಡಿ ಬರ್ತಿರ್ತಾನೆ. ಮತ್ತು ದಿನ ಕೇಳ್ತಾನೆ ರೀ ಅವ್ನು, ಕರ್ಕೊಂಡೋಗಿ ನನ್ನ ಅಂಗಡಿಗೆ ಅಂತೇಳಿ. ಅವ್ರ ಪಪ್ಪನ ಏನು ಬೇಡ ಅಂತಾನೆ, ಯಾಕಂದ್ರೆ ಅಲ್ಲಿ ಸ್ವಲ್ಪ ಸ್ಮೋಕಿಂಗ್ ಅದು ಇದು ಮಾಡ್ತಿರ್ತಾರೆ. ಹಂಗಾಗಿ ಬೇಡ ಅಂಥೇಳಿ ಬಿಟ್ಟು ಹೋಗೋದು ಅವ್ನು. ಇಲ್ಲಾಂದ್ರೆ ದಿನ ಕರ್ಕೊಂಡು ಹೋಗ್ತಿದ್ರು. ಒಂಚೂರು ದೊಡ್ಡವನಾಗಲಿ ಮುಂದೆ ಕರ್ಕೊಂಡು ಹೋಗ್ತೀನಿ ಅಂಥೇಳಿ ಅವ್ರು ಜಾಸ್ತಿ ಕರ್ಕೊಂಡು ಹೋಗೋಲ್ಲ ಅಂಗಡಿ ಕಡೆಗೆ. ಆಮೇಲೆ ಮನ್ಯಾಗ ಸಿಲಿಂಡ್ರ್ ಖಾಲಿ ಆಗೈತೆ ರೀ ಚಿಕ್ಕಮ್ಮರ ಮನ್ಯಾಗ. ಅಲ್ಲೇ ಬಂದಿತ್ತು, ಮನೆ ಮುಂದೆ ಗಾಡಿ ಬಂತು, ಸಿಲಿಂಡ್ರ್ ಗಾಡಿ. ಹೋಗಿ ಎತ್ತೋದು ಕಷ್ಟ ಅಲ್ಲ ಹೆಣ್ಮಕ್ಳಿಗೆ ಸಿಲಿಂಡ್ರ್, ಹಂಗಾಗಿ ಅವರ ಹೋಗಿ ತೊಗೊಂಡು ಬಂದರು. ಇಷ್ಟಿತ್ತು ನೋಡ್ರಿ ಇವತ್ತು ಹಬ್ಬ. ಅಂದ್ರೆ ಹಬ್ಬ ಸಂತಿ ನೋಡ್ಕೋತ ಹೊರಗನ ಟೈಮ್ ಕಳೆದಾರ. ಅವ್ರು ಒಳಗೆ ಹೋಗಿಲ್ಲ ಅಂತ, ನಾವು ಒಳಗೆ ಬರೋವ್ರಿಗೂ ಅಲ್ಲೇ ಅದಾರ.
ಯಾರ್ಯಾರು ಏನೇನು ಹಚ್ತಾರ ಅವ್ನಿಗೆ ರೇಟ್ ಸತಿ ಗೊತ್ತಾಗ್ಯಾರ ಅವರೆಲ್ಲ ಒದ್ರದ್ದು ನೋಡಿ ಯಾವ ಗ್ರಾಮ್ ಗಟ್ಟಲೆ ತೂಕ ಮಾಡಿ ಕಟ್ಟಿಟ್ಟಿರ್ತಾರೆ ಅಲ್ಲಿ ಅವ್ನು ನೋಡೋದು ಮಮ್ಮಿ ಇದು ಇಷ್ಟು ಐತಂತ ಮಮ್ಮಿ ಅವು ಅಷ್ಟು ಅದಾವಂತ ಮಮ್ಮಿ ಇಲ್ಲಿ ಎಷ್ಟು ದುಬಾರಿ ಐತೆ ನೋಡಿ ಮಮ್ಮಿ ಬಾಗಲಕೋಟೆಗಿಂತ ಅನ್ನೋದು ಬರತ್ಲೆ ಎಲ್ಲಗಳ ರೇಟ್ ಹೇಳೋದು ಅದನ್ನ ಮಾಡ್ಯಾನ ಊಟ ಸತಿಗೆ ಮಾಡಿದ್ದಿಲ್ಲ ಊಟ ಒಂಥರ ಹೊಸಾದು ಮನೆತನಗಿದೆ ಎಲ್ಲ ಬರ್ರಿ ಮತ್ತು ನಾವು ಮಾರ್ಕೆಟ್ ಮಾಡಬೇಕು ನಾನು ಹೋಗ್ತೀನಿ ಅಂದ ಚಿಕ್ಕಮ್ಮ ಅದನ್ನು ಇಲ್ಲಿ ತಡಿ ನಾನು ಮಾಡ್ತೀನಿ ಅಂತ ನಾನು ಅಂದೀನಿ 100 ರೂಪಾಯಿದಾಗ ಚಾಲೆಂಜ್ ಮಾಡಿಕೊಂಡು 100 ರೂಪಾಯಿ ಚಾಲೆಂಜ್ ಏನೇನು ತೊಗೊಂಬರ್ತೀನಿ ಅಂತೇಳಿ ನೋಡೋಣ್ರಿ ಆದ್ರೆ ಜಾಸ್ತಿ ತೊಗೊಳೋದಿತ್ತು ಆದ್ರೆ ನಾನು ಇಲ್ಲ 100 ರೂಪಾಯಿ ಕೊಡು 100 ರೂಪಾಯಿದಾಗ ನನಗೆ ಚಾಲೆಂಜ್ ಮಾಡೀವಿ ಅಂಥೇಳಿ ನಾನು ಚಿಕ್ಕಮ್ಮ ಕಡೆ 100 ರೂಪಾಯಿ ಇಸ್ಕೊಂಡು ತರಕಾರಿ ತಂದೇನ್ರಿ ಏನೇನು ತಂದೀನಿ ಅಂತೇಳಿ ನಿಮ್ಗೆ ಮುಂದೆ ತೋರಿಸ್ತೀನಿ ಅಂತ ಅಂಗಡಿ ಸಿಗುತ್ತೆ ಆಗೈತಿ ಸಂಜೆ ಕೆಲಸ ಎಲ್ಲ ಮುಗಿಸ್ಕೊಂಡು ಮನೆ ಮುಂದೆ ಎಲ್ಲ ಸಂತೆ ಆರಾಮಿರ್ತಾರೆ ನಾವು ಕಡಿಮೆ ಆಗೈತಿ ಸಂತಿ ಮಾಡ್ಕೊಂತೀವಿ ನಮ್ಮ ಮನೆ ಮುಂದೆ ಇರೋ ಸಂತಿ ಬೈಗಾಡಿ ಸಂತಿ ಹಳ್ಳಿ ಸಂತಿ ನೋಡಂಬರಿ ಚಪ್ಪಲ್ ತರಕ ರೊಕ್ಕ ಕೊಡ್ಸೇನ್ರಿ ಅವ ಅವ್ನ ಜೊತೆ ಚಪ್ಪಲ್ ಅಂತ ಈಗ ಅವ್ನ ಶೂ ಜಾರ್ ಬಿಡಾಕತ್ತಾನ್ರಿ ಅವ ಎಡೆ ಬಿಡಾಕತ್ತಾನು ಅದಕ್ಕೆ ಚಪ್ಪಲ್ ನೋಡನ್ರಿ ಈಗ ಚಪ್ಪಲ್ ತೊಗೊಂಬರ್ತಾನ ಸಂತ್ಯಾಗ ಅವ್ರ ಅಜ್ಜಿ ಊರಾಗ ಯಪ್ಪ ನೀವು ಬಿದ್ದು ಬಿಟ್ಟಿ ಬರುವಾಗ ಬ್ಯಾಂಕಿಂದ ಬರುವಾಗ ಪೈಸೆ ಎಷ್ಟದ ಅಪ್ಪವು ಏನು ತಗೊಂಡಿಪ್ಪ 5 ಅದಾವ ಎನಿಸಿ ಬಿಡು ಫೈವ್ ಅದಾವ 20 ರೂಪಾಯಿ ಸಂತಿ ಮಾಡ ನೀವು ಮಮ್ಮಿ ಆಡ್ತಾ ಅಂದ 100 ರೂಪಾಯಿ ಸಂತಿ ಆಗ್ಬೇಕು ಚಾಲೆಂಜ್ ಅಂದ್ರೆ 100 ರೂಪಾಯಿ ಚಾಲೆಂಜ್ ಲೆಟ್ಸ್ ಗೋ ಮನ್ನು ಬಾ ಈಗ ರಸ್ತೆ ದಿನ ಎಷ್ಟೊತ್ತಿನಾಗ ಖಾಲಿ ಇರ್ತೈತ್ರಿ ಗಾಡಿ ಅಷ್ಟು ಅಡ್ಡಾಡ್ತಿರ್ತಾವೆ ಇವತ್ತು ಸಂತಿ ಅಲ್ರಿ ಹಿಂಗೈತೆ ನೋಡ್ರಿ ನಾವು ಒಂದು ರೌಂಡ್ ಸಂಜೆ ಮುಂದೆ ಈಗ ಸಂತಿ ಮಾಡಿ ಬಂದ್ರೆ ಆತು ಹೊತ್ತು ಹೊಂಟೀವಿ ಇವ ಬರಗಾಲಿ ಬಂದಪ್ಪ ಚಪ್ಪಲ್ ತೊಗೊಂಡು ನಡಿ ಓಪ ಹಾಂ ಫಸ್ಟಿಗೆ ತನೂ ಚಪ್ಪಲ್ ರೀ ಚಪ್ಪಲ್ ಅಂಗಡಿ ಸಂತೆಗಿನ ಚಪ್ಪಲ್ ಅಂಗಡಿಯಲ್ಲಿ ಅರ್ಬಿ ಅಂಗಡಿ ಐತಿ ಬಾಜು ಇಲ್ಲಿ ನೋಡ್ರಿ ಊರು ಬಸ್ ಸ್ಟ್ಯಾಂಡ್ ಕಡೆ ಅದ ಹನುಮಂತರ ಗುಡಿ ಮತ್ತು ನಿಂತು ತೋರಿಸಿವಲ್ರಿ ಮರಳಸಿದ್ದೇಶ್ವರ ಗುಡಿ ಉಳ್ಳಾಡಿ ಬರೋದು ಒಣಗಿದ್ದು ತೂಕ ಮಾಡಿಕೊಡ್ರಿ ಅದು ನಾ ಏನಂದೀನಿ ನಾನು ಆಗತ್ತೀನಿ ತೂಕ ಮಾಡಿಕೊಡ್ರಿ ಮತ್ತೆ ಮಾಡ್ಸತ್ತೀಯಲ್ಲ ಸ್ನೇಹಿತರ ಸಂತೆ ಎಲ್ಲ ಮಾಡ್ಕೊಂಡು ಬಂದಿರಿ 100 ರೂಪಾಯಿದಾಗ ನಾ ಏನೇನು ತಂದಿರ್ಬೋದು ಗೆಸ್ ಮಾಡಿರಿ ಭಾಳ ಬಂತು ಹೆಂಗೆ ಅನ್ನಿಸ್ತಂತ ಕಮೆಂಟ್ ಮಾಡಿ ಹೇಳ್ರಿ ಓಕೆನಾ ಚಲೋ ಮಾಡಿರಿ ಅಂತೇಳಿ ಅನ್ಸುತ್ತಾ ಇಲ್ಲ ಏನೋ ತೊಗೋಬೋದಿತ್ತು ಅಂತ ಹೇಳ್ತೀರಾ ಏನಂತ ಕಮೆಂಟ್ ಮಾಡಿರಿ ಏನೇನು ತೊಗೊಬನ್ನಿ ಅಂತ ಹೇಳಿದ್ರೆ 2 ಪಾಲಕ್ ಸೊಪ್ಪು ತೊಗೊಂಡ್ರಿ ಆಮೇಲೆ ಕರಿಬೇವು ಕೊತ್ತಂಬರಿ ಮತ್ತು 1 kg ಚೌಳಿಕಾಯಿ 1 kg ಹಸಿಮೆಣ್ಸಿನ್ಕಾಯಿ 25 ರೂಪಾಯಿ 1 kg ರೀ ಅಲ್ಲಿ ಭಾಳ ಎಲ್ಲ ಕಡೆಯೂ ಹಸಿಮೆಣ್ಸಿನ್ಕಾಯಿ ದುಬಾರಿ ಅದಾವು 1 kg ಚೌಳಿಕಾಯಿ ಪಲ್ಯ ಮಾಡೀನಿ ಅಲ್ಲೇ ರಾತ್ರಿ ತಂದು ಸಂಜೆ ಸೋಸಿದ್ದು ಚಿಕ್ಕಮ್ಮನ ಸೋಸಿ ಪಲ್ಯ ಮಾಡಿದೆ ಚಿಕ್ಕಮ್ಮ ರೊಟ್ಟಿ ಮಾಡಾಕತ್ತಾಳ ರಾತ್ರಿ ಊಟಕ್ಕೆ ಚೌಳಿಕಾಯಿ 1 kg ಚೌಳಿಕಾಯಿ 1 kg ಹಸಿಮೆಣ್ಸಿನ್ಕಾಯಿ ಪಾಲಕ್ ಸೊಪ್ಪು ಆಮೇಲೆ ಕರಿಬೇವು ಕೊತ್ತಂಬರಿ ಮತ್ತೇನು ತೊಗೊಂಡ್ವಲ್ರಿ ಒಂದು ತನು ಮನಗ ಸ್ವೀಟ್ ಬೇಕಂದ್ರೆ ಒಂದು ಅರ್ಧ 1 kg 2 ಥರ ಸ್ವೀಟ್ ತೊಗೊಂಡಿನಿ ರೀ ಒಂದು ಮೋತಿಚೂರ್ ಥರ ಉಂಡೆ ಬರ್ತಲ್ರಿ ಅದು ಒಂದು ಅರ್ಧ 1 kg ಮೈಸೂರು ಪಾಕ್ ಮತ್ತೇನೋ ಮರ್ಯಾಕತ್ತೀನಿ ಹೇಳ್ರಿ ತನಗೊಂದು ಜೊತೆ ಡೈಲಿ ವೇರ್ ಚಪ್ಪಲ್ ರೀ ಎಷ್ಟೋ 40 ರೂಪಾಯಿ ಕೊಟ್ಟು 40 ಅಲ್ಲ ಸ್ವಲ್ಪ ಕಡಿಮೆ ಮಾಡಿಸಿ ಅವ್ನ ಕಡೆ ಎಕ್ಸ್ಟ್ರಾ ದುಡ್ಡು ಇತ್ತದು ಅದನ್ನು ಚಪ್ಪಲ್ ಹಿಡಿಯೋಂಗೇ ಇಲ್ಲ ತನೂ ಕೈಯಾಗ ಬೇರೆ ಚೇಂಜ್ ಇತ್ತು ಅದನ್ನು ಕೊಟ್ಟು ತಂದಿದ್ದು ಅದನ್ನ 100 ರೂಪಾಯಿದಾಗ ನಾನು ಇಷ್ಟು ಮಾಡೀನಿ ನೋಡ್ರಿ ಸಂತಿ ಹೆಂಗೆ ಅನಿಸ್ತಂತ ಕಮೆಂಟ್ ಮಾಡಿ ಹೇಳ್ರಿ ಲೆಕ್ಕ ಇಲ್ಲೇ ಐತಿ 25 ರೂಪಾಯಿ ಮೆಣಸಿನ್ಕಾಯಿ ಎಷ್ಟು 10 ರೂಪಾಯಿ ಚೌಳಿಕಾಯಿ 35 10 ರೂಪಾಯಿ ಕರಿಬೇವು ಕೊತ್ತಂಬರಿ 45 ಆಮೇಲೆ ಸ್ವೀಟು 2 ಥರ ಸ್ವೀಟಿಗೂ
25 ರೂಪಾಯಿ 21 ಏನು ಬೇರೆ ಕಾಣ್ತಾವ ನಿಮ್ಮ ಮಮ್ಮಿ ಮಾಡೋದಕ್ಕೂ ಅಜ್ಜಿ ಮಾಡೋದಕ್ಕೂ ರೊಟ್ಟಿ ಏನು ಬದಲಾಗ್ಯಾವ ಈ ಥರ ಇತ್ತು ಫಸ್ಟ್ ಈ ಥರ ಎಕ್ಸ್ಪೀರಿಯನ್ಸ್ 100 ರೂಪಾಯಿದೊಳಗೆ ಇವು ಬ್ಲ್ಯಾಕ್ ಬ್ಲ್ಯಾಕ್ ಭಾಳ ಇಲ್ಲ ಮಾರ್ಕೆಟ್ ಮಾಡಿದ್ದು ಮಮ್ಮಿ ಬ್ಲ್ಯಾಕ್ ಬ್ಲ್ಯಾಕ್ ಭಾಳ ಬರ್ತಾವನ ಹಂಗಾರೆ ಅಜ್ಜಿ ಸರಿಯಾಗಿ ಬೇಸಕ್ಕೆ ಬರಂಗಿಲ್ಲ ಅಜ್ಜಿ ಇನ್ನೂ ಸಣ್ಣಗಿದಾಳ ಬರಂಗಿಲ್ಲ ಮಮ್ಮಿ ದೊಡ್ಡಾಕಿದಾಳ ಅದಕ್ಕೆ ಕರೆಕ್ಟಾಗಿ ಬೇಸ್ತಾಳೆ ನೀರು ಹೆಲ್ಪ್ ಮಾಡಿ ಅಜ್ಜಿಗೆ ಇವತ್ತು ಒಟ್ಟ ಮಲ್ಕೊಂಡಿಲ್ಲ ಇಬ್ರು ನಿದ್ದೆ ಬಂದಾರ ಅಲ್ಲಿ ಮೇವುಂಟಾಗಿ ಅದ್ರಾಗ ನಮ್ಮ ಮನ್ವಿತಿನ ಕೆಲಸ ನೋಡ್ರಿ ಅಲ್ಲಿ ನಮ್ಮ ಊರಿಗೆ ಹೋದ್ರು ಹಂಗ ಒಂದು ಇಲ್ಲಿ ಎಲ್ಲಿ ಬಂದ್ರೆ ಹಂಗ ಒಲಿ ಆಯ್ತತ್ತಾಗ ಅವ್ರ ಮುಂದೆ ಕುತ್ಕೊಂಡ್ಬಿಡ್ತಾನೆ ಒಲೆಗೆಲ್ಲ ಇರೋ ಬರೋದಿಲ್ಲ ಎಲ್ಲ ಹಾಕಿ ಇರೋದಿಲ್ಲ ಅವನ್ನೆಲ್ಲ ಅಲ್ಲಿ ಇರೋದೇ ಇಲ್ಲ ಅವ್ರು ಒಳಗೆ ಬಂದು ಅಡುಗೆ ಮಾಡ್ಯಾನಂದ್ರೆ ಸಣ್ಣ ಸಣ್ಣ ಕಟ್ಟಿಗೆ ಇರೋದಿಲ್ಲ ಯಾವ್ದ್ರ ಪೇಪರ್ ಇರೋದಿಲ್ಲ ಹಳ್ಳಿಯಾಗ ಒಲೆ ಹಚ್ಚಕ ಪೇಪರ್ ಯೂಸ್ ಮಾಡ್ತಾರೆ ಪ್ಲಾಸ್ಟಿಕ್ ಅಲ್ಲಿ ನೋಡ್ರಿ ಅಲ್ಲಿ ಹಾಕೋದು ಎಣ್ಣೆ ಬಿಟ್ಟು ಬೇಗ ಒಲೆ ಹತ್ಕೋತೈತೆ ಅಂತ ಎತ್ತಿಟ್ಟಿರ್ತಾರ ಅವರು ಅವರು ಚಿಕನ್ ಬೇಕತ್ಲೆ ಒಂದು ನಿನ್ನ ಮಗ್ ಹೇಳ್ಬೇ ಇಷ್ಟು ಇವ್ನು ಸುಡ್ತಾನ ಅಂತೇಳಿ ಅಲ್ಲಿ ಊರಾಗ ನಾವು ಹಂಗೆ ಬೈತಿದ್ಲ ಮನು ಗೊಬ್ಬರ ಕಟ್ಟಿಗೆ ಎಲ್ಲ ಹಾಳು ಮಾಡ್ತಾನೆ ಲೇವ ಕರಿ ಅಂತೇಳಿ ಬಟ್ ಅಲ್ಲಿ ಹಳ್ಳಿಗೆ ಹೋದ್ರೆ ಅವ್ರದ್ದು ಒಂಥರ ಇದನ್ನ ಬೇರೆ ಅಷ್ಟು ಖುಷಿಯಿಂದ ಏನು ಟೈಮ್ ಸ್ಪೆಂಡ್ ಮಾಡ್ತಾರೆ ಎಲ್ಲ ಹೊಸ ಹೊಸದು ಅನ್ಸುತ್ತಲ್ಲ ಆ ರೊಟ್ಟಿ ಪಲ್ಯ ಜೊತೆಗೆ ಎಲ್ಲ ಸೊಪ್ಪು ತಂದಿದ್ನಲ್ರಿ ಎಲ್ಲ ಸೊಪ್ಪನ್ನ ಹಾಕಿ ಪಲಾವ್ ಮಾಡಿದೆ ರಾತ್ರಿ ಊಟ ಇಷ್ಟಿತ್ತು ನಲ್ಲಿ ಭಾಳ ಖುಷಿ ಆಗಿ ಈ ದಿನ ಕಳೆದ್ವಿ ಆಮೇಲೆ ಸ್ನೇಹಿತರೆ ಈಗ ನಿಮಗೊಂದು ಫೋಟೋ ಹಾಕ್ತೀನಿ ಕಸ್ತೂರಿ ಅಕ್ಕ ಅಂತೇಳಿ ನಾವು ಸುವರ್ಣ ಸೂಪರ್ ಸ್ಟಾರ್ ಬೆಂಗಳೂರು ಹೋದಾಗ ಅವ್ರ ಮನೆಗೆ ಇದ್ವಲ್ಲ ಅವ್ರ ಮಗನ ಬರ್ತ್ಡೇ ಇತ್ತು ರೀ ಸಣ್ಣ ಮಗಂದು ಸಂಗಮೇಶ್ ಅಂತೇಳಿ ಅವನಿಗೆ ವಿಶ್ ಮಾಡ್ರಿ ಅಕ್ಕ ಅಂತೇಳಿ ನಾವು ಅವರು ಇದು ಮಾಡಿದ್ರು ಮೆಸೇಜ್ ಮಾಡಿದ್ರು ಕಮೆಂಟಲ್ಲಿ ಮಾಡಿದ್ರು ಹಾಗಾಗಿ ವಿಶ್ ಯು ಹ್ಯಾಪಿ ಬರ್ತ್ಡೇ ಸಂಗಮೇಶ್ ಪುಟ 106 ಕಾಲ ಚೆನ್ನಾಗಿರೋ ಅವನದು ಇಲ್ಲಿ ಫೋಟೋನ ಹಾಕ್ತೀನಿ ನೋಡ್ತೀರಿ ಅವರ ಸಣ್ಣ ಮಗ ಅವನು ಇವತ್ತು ಸೆಲೆಬ್ರೇಟ್ ಅದೇನೋ ಮಾಡ್ತಾರೇನೋ ಎಲ್ಲರೂ ಅವ್ನಿಗೆ ವಿಶ್ ಮಾಡಿರಿ ಒಳ್ಳೇದಾಗಲಿ ಅಂತೇಳಿ ವಿಡಿಯೋ ಕಾಲ್ ಮಾಡಿದ್ವಿ ಮಾತಾಡಿದ್ವಿ ಒನ್ಸ್ ಅಗೇನ್ ಹ್ಯಾಪಿ ಬರ್ತ್ಡೇ ಸಂಗಮೇಶ್ ಪುಟ ಅದೇವ್ನಿಗ ಹೇಳಪ್ಪ ಹ್ಯಾಪಿ ಬರ್ಡೇ ಸಂಗಮೇಶ್ ಅಂತನ್ರಿ ನಮ್ಮ ಮನ್ವಿತ ಓಕೆ ಸ್ನೇಹಿತರೆ ಮನೊಂದು ಇನ್ನೂ 20 ದಿನ ಇಲ್ಲಿಗೆ ಮುಗಿಸ್ತೀನಿ ರೀ ಟಾಟಾ ಬಾಯ್ ಬಾಯ್ ಟೇಕ್ ಕೇರ್